ಧಾರವಾಡದಲ್ಲಿ ಒಂದು ವಿಡಿಯೋ ವೈರಲ್ ಆಗಿತ್ತು. ಹಿರಿಯರು ಕಿರಿಯರ ಕಾಲಿಗೆ ಬೀಳುವಂತ ವಿಡಿಯೋ ಅದು ಬಹಳ ವೈರಲ್ ಆಯ್ತು. ಒಂದ್ ರೀತಿ ಮುಜುಗರ ಅನ್ನೋ ರೀತಿ ನೋಡಿ, ಬಿಜೆಪಿ ಯಡಿಯೂರಪ್ಪನವರು ಬಹಳ ಹಿರಿಯರು. ಅಮಿತ್ ಶಾ ಅವರು ಗುಜರಾತದ ಇದು ಇದ್ದಾಗ ಇವರು ಇದ್ರು. ಅವ್ರ ಅಧಿಕಾರದಿಂದ ಅಮಿತ್ ಶಾ ಅವರು ದೊಡ್ಡ ಹುದ್ದೆಯಲ್ಲಿ ಅದಾರ. ಅದ್ರ ಗೌರವದಿಂದ ನಮಸ್ಕಾರ ಅಟ್ಟೆ ಮಾಡ್ಬೇಕು. ತಾಲೀಮ್ ಅಷ್ಟು ಏನು ಪುತ್ರ ಯಾಮವನ್ನು ಪ್ರದರ್ಶನ ಮಾಡಂಗಾಯ್ತು. ಮತ್ತು ನನಗೆ ಅನ್ನಿಸ್ತು ನಿನ್ನೆ ಅವರು ರಾಜಕೀಯ ಸನ್ಯಾಸ ತಗೋತಾರ ಯಡಿಯೂರಪ್ಪನವ್ರು ಅನ್ಸಿತ್ತು. ಇಂಥ ದೊಡ್ಡ ಕಾರ್ಯಕ್ರಮ ಮಾಡಿ ವಿಜೇಂದ್ರ ಪ್ರಕಾರ 10 ಲಕ್ಷಕ್ಕಿಂತ ಹೆಚ್ಚು ಜನ ಸೇರಿದ್ರು. 10 ಲಕ್ಷ ಜನ ಸೇರ್ಬೇಕಾದ್ರೆ ನೀವು ಮುಂಜಾನೆ ಕ್ಯಾಲ್ಕುಲೇಷನ್ ಮಾಡಿಸಿದೆ 243 ಎಕರೆ ಬೇಕು. 10 ಲಕ್ಷ ನೀವು ಸ್ವಲ್ಪ ಚರ್ಚೆ ಮಾಡ್ರಿ ಬಿಡಲ್ಲ. 10 ಲಕ್ಷಕ್ಕಿಂತ ಮಿಕ್ಕಿ ಜನ ಸೇರಿದ್ದರು ಡ್ಯಾಂಡ್ ಹೊಡ್ಲಾಕತ್ತಾರ ಕೆಲವು ಮಂದಿ. 243 ಎಕರೆದಾಗ ಒಬ್ಬ ಮನುಷ್ಯನಿಂದ ತನಂದ್ರೆ 4 ಬಾಯ್ 4 ಜಾಗ ಬೇಕು. ಈಗ ನಾನು ನಿಂತಿನಂದ್ರೆ 4 ಬಾಯ್ 4 ಜಾಗ ಬೇಕು. ಇದು 10 ಲಕ್ಷ ಎಲ್ಲಿದು ಬರ್ತೈತ್ರಿ? ಅದಕ್ಕೆ ನಿನ್ನೆ ಆಗಿದ್ದ ಘಟನೆ ಸರಿಯಲ್ಲ. ಅವ್ರೇನು ಅವ್ರ ನಮಸ್ಕಾರ ಮಾಡಿ ತಪ್ಪು ನಾನು ಕೇಳ್ತೀನಿ. ಆಮೇಲೆ ಪರೋಕ್ಷ ಪ್ರಚಾರದ ರೀತಿ ಏನು ಪ್ರಚಾರಿಗೆ ಇನ್ನೂ 2 ವರ್ಷ ಐತ್ರಿ ಇಲೆಕ್ಷನ್. ಜನ ಈ ಒಂದು ವಾರನ ಮತ್ತೆ ನೆನಪು ಬರ್ತಾರೆ. ಮತ್ತೊಂದು ಏನಾಯ್ತು ಮತ್ತೆ ಅದನ್ನು ಜಯಿಸ್ತಾರೆ. ನಾಳೆ ಸಿದ್ದರಾಮಯ್ಯ ಉತ್ಸವ ಮಾಡ್ತಾರೆ. ಮತ್ತು ಅದು ಅವರು 5 ಲಕ್ಷ ಅನ್ಸಿರ್ತಾರೆ. ಮತ್ತು ಅದು ಬರ್ತಾರೆ. ಎಲ್ಲ ಇಲೆಕ್ಷನ್ ಸಮಯ ಬಂದಾಗ ಮಾಡ್ಬೇಕು. ಈಗಿನ ಎಲ್ಲ ಜನರ ಮೆಮರಿ ಭಾಳ ಶಾರ್ಟ್ ಇರ್ತದೆ. ಇದು ಅದೇ ಕಾರಣಕ್ಕೆ ಅಂತ ಕೆಲವರು ಇದು ಮಾಡ್ತಾರೆ. ಏನು ಹೇಳಿಲ್ಲಲ್ರಿ, ಮೊದಲೇ ನವೆಂಬರ್ ಕ್ರಾಂತಿ ಆಗೋದು ಅದು BJPಗೆ ಅದನ್ನು ಬದಲಾವಣೆ ಮಾಡ್ತಾರಂತ ಅವ್ರಿಗೆ ಪಕ್ಕ ಅನಿಸೈತಿ. ಅದಕ್ಕೆ ಇದು ಒಂದು ಕಾರ್ಯಕ್ರಮ ಈಗಾದ್ರೂ ಕ್ಯಾನ್ಸಲ್ ಆಗ್ಬೋದು ಯಾವುದು ನವೆಂಬರ್ ಏನಾಗ್ತೈತೋ ಅವ್ರ BJP ಮಹಾನ್ ನಾಯಕರುಗಳಿಗೆ ಗೊತ್ತು. ಇಲ್ಲಿರುವ ರಾಜ್ಯದಲ್ಲಿ ಇರುವಂಥವ್ರು ಪಾಪ ಮಾಜಿ ಮುಖ್ಯಮಂತ್ರಿಗಳನ್ನೆಲ್ಲ ಹಿಂದೆ ಕುಂಡಿಸಿದ್ರು. ಅವ್ರಿಗೆ ಜೀವ ಕೊಡೋಂಥ ಮಾಜಿ ಮಂತ್ರಿ ಸದಾನಂದ ಗೌಡ, ಬೊಮ್ಮಾಯಿ, ಕನಿಷ್ಠ ಮುಂದೆ ಕೊಂಡ್ರೆ ಫ್ರಂಟ್ ಲೈನ್ ಇರ್ಬೇಕಲ್ಲ ಎಕ್ಸ್-ಗಳು. ಅದನ್ನು ಅವರೇ ತಿಳ್ಕೊಬೇಕು. ಅವ್ರು ಇಷ್ಟು ಗೌರವ ಐತೆ ನಿಮ್ಗತ್ತಂದ್ರೆ ಅದೇನು ಸಂದೇಶ ಕೊಟ್ರ ಅಂದ್ರೆ ನೀವೆಲ್ಲ ನನ್ನಿಂದ ಮುಖ್ಯಮಂತ್ರಿ ಆಗಿರೋ ಹಿಂದೆ ಕೊಂಡ್ರ ಅನ್ನಾಗ. ಸರ್ ಹೊಸ ಪಕ್ಷ ರಚನೆ ಈಗ ಪ್ರವಾಸ ಚಾಲೂ ಮಾಡ್ತೀವಿ. ವ್ಯಾನು ತಗೊಂಡಿ ಮತ್ತು ನಾವು ಎಲ್ಲ ಯುದ್ಧ ಇನ್ನೂ 2 ವರ್ಷ ಐತಲ್ಲ. 2 ವರ್ಷದಿಂದ ಉದಯ ಆದ ಪಕ್ಷ ತಮಿಳ್ನಾಡು ಅಧಿಕಾರ ಬಂದೈತಿ. ಈಗ ನಮ್ಮದು ಪ್ರಯೋಗ ಸ್ಟಾರ್ಟ್ ಮಾಡ್ತೀವಿ. ಜನರದ್ದು ಎಸ್ ಅಂದ್ರೆ JCB ಪಾರ್ಟಿ ರೆಡಿ. ಈಗ ಯಾವಾಗಿನಿಂದ ಶುರು ಅಂತ ಏನು ಅದಕ್ಕೆಲ್ಲ ಪ್ರವಾಸದ ಈಗ ಮೊದಲ ಹಂತ ಇದು ಆಗೈತಿ. ನಾವೆಲ್ಲ ಎಲ್ಲಿ ಹೇಳಿದ್ದೆ ಆ ಗಣೇಶನ ಹೋಗಿ ಆಶೀರ್ವಾದ ತೊಗೊಂಡು ಶುಭ ಸಂಕೇತ ಸಿಕ್ಕೈತಿ. ಬಲಕ್ಕಿಂದ ಹೂ ಬಿದ್ದದ. ಎಲ್ಲ ಒಳ್ಳೇದು ನಡೆದದ. ದೇಶದಲ್ಲಿ ಮೋದಿ, ಕರ್ನಾಟಕದಲ್ಲಿ JCB. ವಿಶೇಷ ಭಾಳ ಜನಕ್ಕೆ ಏನಿಲ್ಲ, ಏನು ಸುಮ್ಮ ಒಂದು ಬೆಡ್ರೂಮ್ ಐತಿ, ಮುಂದೆ ಕುಂಡ್ರಲಾಕಿದ್ದು ಐತಿ. ಅದ್ರ ಮೇಲೆ ಪ್ರವಾಸ ಅಂತ ಲಾಂಗ್ ರೂಟ್ ಇದ್ರೆ ಅದ್ರಾಗ ಒಮ್ಮೆ ಮೈಸೂರಿನಿಂದ ಬೀದರ್ ಹೋಗೋದಿತ್ತಂದ್ರೆ ಅದಾವು. ಕ್ರಾಂತಿ ಅಂತೂ ಬದಲಾವಣೆ ಫಿಕ್ಸ್ ಅಂತ ಕೆಲವರು ಆಗೋದಿಲ್ಲ ಡೌಟ್. ಅವ್ರ ಪಕ್ಷಕ್ಕೆ ಅಲ್ಲಿರುವಂಥ ಜನರಿಗೆ ಬಿಟ್ಟಿದ್ದು ನಮ್ಗೆ ಏನು ಮಾಡೋದು. ಕಾರ್ಯಕರ್ತ ಮನಸ್ಸಿನಾಗಂತೂ ಈಗ ನೀವು ಒಂದು ಕೆಲಸ ಮಾಡಿರಿ. ನಿಮ್ಮ ಎಲ್ಲ ಚಾನಲ್ದಾಗ ಏನು ಅವ್ರನ್ನ ಇಷ್ಟು ಜನ ಸೇರಿದ್ರು ಅದ್ಭುತ ಕಾರ್ಯಕ್ರಮ ಅಂತ ಬರ್ತೈತಲ್ಲ, ತಳಗ್ ಕಮೆಂಟ್ ನೋಡ್ಬಿಡ್ರಿ. ಅದ್ರ ಮ್ಯಾಗ ಎಷ್ಟು ಜನ ಇದನ್ನ ರೊಕ್ಕ ಕೊಟ್ಟು ತರ್ಬೋದ್ರಿ ಮಂದಿನ. ಎಷ್ಟೋ ಮಂದಿ ಹೇಳ್ಯಾರಲ್ಲ, ಎಲ್ಲಿ ಹೊಂಟಿವ ಅಂದ್ರೆ ಸಿದ್ದರಾಮಯ್ಯನ ಕಾರ್ಯಕ್ರಮ ಕೊಟ್ಟಿವ ಅಂತಾರ, ಎಲ್ಲಿ ಹೊಂಟಿವ ಅಂದ್ರೆ 500 ರೂಪಾಯಿ ಕೊಟ್ಟಾರ ಅಂತಾರ. ಶಕ್ತಿ ಪ್ರದರ್ಶನ ಇದು. ಪರೋಕ್ಷವಾಗಿ ಅಮಿತ್ ಶಾ ಅವರಿಗೆ ನಾ ಹೇಳಿಲ್ಲ ನೋಡಿ. ನಾನು ಹಿಂದೆ ಏನಾದರೂ ಆ 8 ವರ್ಷ ಆದ ನಂತರ ನಮ್ಮ ಪೂಜ್ಯ ತಂದೆಯವರು ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿದ ಮೇಲೂ ಸಹ ಇಟ್ಟು ಜನ ಸೇರ್ಯಾರಂದ್ರೆ ನಮ್ಮ ತಂದೆಯವ್ರ ಬಗ್ಗೆ ಎಷ್ಟು ಅಪಾರ ಗೌರವ ಇದೆ ಅಂತ ಹೇಳಿ ಭಾಷಣದಾಗ ಹೇಳಿದ್ ಕೇಳಿದ್ರಲ್ಲ, ಹಿಂದಿ ಭಾಷಣ ಅದ್ರ ಹೇಳಿದ್ರು ಅವರೆಲ್ಲ ಅಮಿತ್ ಶಾ ಅವರು ವಿಜೇಂದ್ರ ಅದೇ ಸಂಕೇತ ತಿಳ್ಕೊಬೇಕು. ನನಗನ್ನಿಸ್ತೈತಿ ಅಮಿತ್ ಶಾ ಅವ್ರು ಬಂದಿದ್ದು ಯಡಿಯೂರಪ್ಪನವರ ಬೀಳ್ಕೊಡುಗೆ ಸಮಾರಂಭ, ಫೇರ್ವೆಲ್ ಪಾರ್ಟಿ. 23 ಮಿನಿಟ್ನಾಗ ಎಲ್ಲರೂ ತೊಗೊಂಡ್ರೇನ್ರಿ ವಿಜೇಂದ್ರ ಉತ್ತರಾಧಿಕಾರಿ ಅಂದ್ರ ಅಥವಾ ಭವಿಷ್ಯದ ನಾಯಕ ಅಂದ್ರ ಏನೂ ಇಲ್ಲ. ಯಾರು ಅಣ್ಣ ಸ್ವಾಗತ ಮಾಡದ, ತಮ್ಮ ಪ್ರಾಸ್ತಾವಿಕ ಮಾಡದ, ಅಪ್ಪ ಇದ್ರ ಧನ್ಯವಾದ ಅರ್ಪಿಸದ. ಅಮಿತ್ ಶಾ 23 ಮಿನಿಟ್ ಹಿಂದೆ 50 ವರ್ಷ ಆಗಿದ್ದ ಕತೆ ಹೇಳಿದ್ರು, ಮುಂದಿನ ಕತೆ ಏನು ಹೇಳಿಲ್ಲ. ಅಂದ್ರೆ ಕ್ಲೋಸ್ ಚಾಪ್ಟರ್ ಅಂತ ಎಚ್ಚರಿಕೆ ಇಲ್ರಿ. ಅದು ಪ್ರೀತಿಯಿಂದ
ಪ್ರೀತಿಯಿಂದ ಬೀಳ್ಕೊಡುಗೆ ಮಾಡಿಸ್ರಿ. ಸಾಕಪ್ಪ 50 ವರ್ಷ ಪುಣ್ಯಾತ್ಮ, ಸಾಕಷ್ಟು ದುಡ್ದು, ಸೈಕಲ್ ತೊಗೊಂಡು ದುಡ್ದು, ಅಂಬಾಸಡರ್ ಕಾರ್ ತೊಗೊಂಡು ದುಡ್ದು, ಈಗ ಹೆಲಿಕಾಪ್ಟರ್ನಾಗ ಅಡ್ಡಾಡಕತ್ತಿ, ಸಾಕು ನಿನ್ನ ಎಲ್ಲಿ ಅಟ್ಟಾರ ವಿದೇಶನಾಗ ಆಸ್ತಿ ಮಾಡ್ತೀವಿ ಅಂತ ಹೇಳಿ ಪಾಪ ಅವ್ರು ಮನ್ನೊಂದು ಬೀಳ್ಗಡೆಗೊಂಡು. ನಾವು ವಾಪಸ್ ಬರೋ ವಿಚಾರ ಏನು ಮುನ್ನೆಲೆ ಬರ್ತಾರೆ ನಾವೇ ಇವ ಇದ್ರಿ ಯಾರು ಬರ್ತಾರೆ? ಅದಂತೂ ಸ್ಪಷ್ಟ. ಯಾವ ಕಾರಣಕ್ಕೂ ಕಾಂಪ್ರಮೈಸ್ ಆಗುದು ಅಂತ ಇವ್ರೆಲ್ಲ ಇವ್ರ ಅಪ್ಪನ, ನಾನು ಅವ್ರ ಅಪ್ಪನ ದೊಡ್ಡ ಪಾರ್ಟಿ ಕಟ್ಟದ ಅಂತೀನಿ. ಅವ್ರ ಅಪ್ಪೆಟ್ ಗುಮ್ ಅದಾನ, ಅದ್ರ 1000 ಪಟ್ಟು ಗುಮ್ ಇವ ಅದಾನ. ಇವನಿಗೆ ಈ ವಿಜೇಂದ್ರಗ ದುಡ್ಡಿನ ಅಹಂಕಾರ ಭಾಳ ಐತಿ. ಮತ್ತು ಅವ್ರ ಅಪ್ಪಂದೇ ನಕಲಿ ಸಹಿ ಮಾಡ್ಯಾನ, ಮತ್ತೆ ಇನ್ನ ಏನ್ ಮಾಡ್ತಾರೆ? ಇನ್ನ ಏನ್ ಎಂತವ್ರು ಮುಖ್ಯಮಂತ್ರಿ ಆಗ್ಬೇಕಾ? ಅಂದ್ರೆ ನಿಮ್